ಒಂದು ಕಡೆ ಕಾಂಗ್ರೆಸ್ನಲ್ಲಿ ಹಾಲಿ ಸಚಿವರನ್ನ ಮುಂದಿನ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ಪ್ಲಾನ್ ನಡೀತಾ ಇರುವಾಗಲೇ ಕೆಲವರು ಅಭ್ಯರ್ಥಿ ಆಗೋದು ಬೇಡ, ನಮ್ಮನ್ನು DCM ಮಾಡಿ, ಸಮುದಾಯಕ್ಕೊಂದು DCM ಮಾಡಿ ಅಂತ ಕೂಗು ಕೇಳಿ ಬರ್ತಾ ಇತ್ತು. ಈ ನಡುವೆ ಮುಸ್ಲಿಮರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂಥ ಕೂಗು ಕೂಡ ಕೇಳಿ ಬಂದಿತ್ತು. ಆದರೆ ಮುಸ್ಲಿಂ ನಾಯಕರು ಇಲ್ಲ, ನಮಗೆ ಟಿಕೆಟ್ ಕೊಡಲೇಬೇಕು, 3 ರಿಂದ 5 ಟಿಕೆಟ್ ಕೊಡಲೇಬೇಕು ಅಂತೇಳಿ ಈಗ ಬೇಡಿಕೆ ಇಟ್ಟಿದ್ದಾರಂತೆ. ಈಗ ಕೌಂಟ್ರ್ ಕೊಟ್ಟಿದೆ ಹೈಕಮಾಂಡ್, ಓಕೆ ನಿಮ್ಗೆ ಕೊಡೋಣ, 3 ಟಿಕೆಟ್ ಕೊಡ್ತೀವಿ, ಆದರೆ ನೀವೇ ಸ್ಪರ್ಧೆ ಮಾಡಬೇಕು. ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾ, ನೀವೇ ಸ್ಪರ್ಧೆ ಮಾಡಿ, ನಂಬರ್ 1. ಆಮೇಲೆ ರಹೀಮ್ ಖಾನ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾ, ಕೊಡೋಣ, ನೀವೇ ಸ್ಪರ್ಧೆ ಮಾಡಿ. UT ಖಾದರ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾ, ಆದ್ಯತೆ ಕೊಡಬೇಕಾ, ಕೊಡೋಣ, ನೀವೇ ಸ್ಪರ್ಧೆ ಮಾಡಿ. ಹಾಗಾಗಿ ಬೆಂಗಳೂರು ಸೆಂಟ್ರಲ್, ಬೀದರ್ ಮತ್ತು ಮಂಗಳೂರು ಈ 3 ಕ್ಷೇತ್ರಗಳಿಗೆ ನೀವೇ ಆಯ್ಕೆಯಾಗಿ ನೀವಾಗಿ ನಿಲ್ಲೋದಿದ್ರೆ ಕೊಡೋಣ ಅಂತ ಕೇಳಿದ್ದಾರೆ. ಆದರೆ ಇವರು ಈಗ ಫುಲ್ ತಲೆಬಿಸಿಯಾಗಿದೆ. ನಮಗೆಲ್ಲಪ್ಪ ಕೇಳಿದ್ದು, ನಾವು ಯಾರಿಗೆ ಹೇಳ್ತೀವಿ ಅವ್ರಿಗೆ ಕೊಡಿ ಅಂತ. ನೀವು ಹಿಂಗಂದ್ರೆ ಹೆಂಗೆ, ಗೆಲ್ಲಕ್ಕಾಗಲ್ಲ. ರಹೀಮ್ ಖಾನ್ ಅವರೇ ಮುಸ್ಲಿಮರಿಗೆ ಟಿಕೆಟ್ ಬೇಕು ಅಂತೀರಿ, ನೀವೇ ನಿಲ್ಲಿ, ಕೊಡೋಣ. ಜಮೀರ್ ಅಹ್ಮದ್ ಖಾನ್ ನೀವೇ ನಿಲ್ಲಿ, ಕೊಡೋಣ. UT ಖಾದರ್ ನೀವೇ ನಿಲ್ಲಿ, ಕೊಡೋಣ. ಈಗೇನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈ KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಈಗೇನು ಹೇಳ್ತಾರೆ ನಿಮ್ಮ ಹೀರೋ, ಅದೇ ಥರ ಈಗೇನು ಹೇಳ್ತಾರೆ ಇವರು. ಈಗ 3 ಟಿಕೆಟ್ ಕೊಡಬೇಕು ಅಂತ ಇತ್ತೀಚೆಗೆ ಹೇಳ್ತಾ ಇದ್ರು, ಆಮೇಲೆ 5 ಟಿಕೆಟ್ ಅಂತ ಆಯಿತು, ಮುಸ್ಲಿಮರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ. ಒಂದು ಮಾಹಿತಿ ಪ್ರಕಾರ, ಸುನಿಲ್ ಕುನಗೋಳು ಅವರು ಹೇಳೋ ಪ್ರಕಾರ, ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಹಿಂದೂ ವೋಟ್ ಡಿವೈಡ್ ಆಗುತ್ತೆ, ಗೆಲ್ಲಲ್ಲ ಅವರು. ಸೊ ಹಾಗಾಗಿ ಇತ್ತೀಚೆಗೆ ನಿಮಗೆ ನೆನಪಿರ್ಬೋದು, ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದರು, ಕೆಲವರು ಗೆಲ್ಲೋದಿಲ್ಲ, ಹಾಗಾಗಿ ಅವರಿಗೆ MLC ಮಾಡ್ತೀವಿ ಅಥವಾ ರಾಜ್ಯಸಭಾ MP ಮಾಡ್ತೀವಿ, ಆ ಮೂಲಕ ಸಚಿವರನ್ನಾಗಿ ಮಾಡ್ತೀವಿ, ಟಿಕೆಟ್ ಕೊಡಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಈಗ ಮುಸ್ಲಿಂ ನಾಯಕರೆಲ್ಲ ಹೆಂಗೆ ರೀ, ನಮಗೆ ಟಿಕೆಟ್ ಕೇಳದೇ ಇದ್ರೆ ಸರಿಯಾಗಲ್ಲ ಅಂತ ಕೇಳಿದ್ದಾರೆ. ಕೇಳಿದಾಗ ಹೈಕಮಾಂಡ್ ಕೂಡ ಉತ್ತರ ಕೊಟ್ಟಿದೆ. ಇದರ ಬಗ್ಗೆ ಬಸವರಾಜ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಒಂದು ಕಡೆ ಎಲ್ಲ ಸಚಿವರೇನಿದ್ದಾರೆ ಅವರೆಲ್ಲ ನೀವು MP ಎಲೆಕ್ಷನ್ಗೆ ನಿಲ್ಲಿ, ಒಂದು 10 ಜನ ಸಚಿವರು ಇಲ್ಲ ನಾವು ನಿಲ್ಲೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸೋಲೋ ಸಾಧ್ಯತೆ ಇದೆ ಅಂತೇಳಿ, ಬೇರೆ ಬೇರೆ ಕಾರಣ ಇದೆ ಅದಕ್ಕೆ. ಮುಸ್ಲಿಮರಿಗೆ ಟಿಕೆಟ್ ಇಲ್ಲ ಅಂತಿತ್ತು, ಈಗ ಮುಸ್ಲಿಮರು ಡಿಮಾಂಡ್ ಇಟ್ಟಿದ್ದಾರೆ, ಹೈಕಮಾಂಡ್ ಅವರಿಗೆ ಕೌಂಟ್ರ್ ಕೊಟ್ಟಿದೆ. ಈಗೇನು ಮಾಡ್ತಾರೆ ಹೀರೋ? ಇದೊಂದು ರೀತಿಯಾದಂತಹ ಆಶ್ಚರ್ಯಕರ ಬೆಳವಣಿಗೆ ಮತ್ತು ಒಂದು ಮುಸ್ಲಿಂ ನಾಯಕರು ಕೂಡ ಒಂದು ಯೋಚನೆ ಮಾಡಬೇಕಾದಂತಹ ಒಂದು ನಡೆ. ಯಾಕಂದ್ರೆ 5 ಟಿಕೆಟ್ ಅನ್ನ ಮುಸ್ಲಿಂ ನಾಯಕರು ಕೇಳ್ತಾ ಇದ್ದಾರೆ. 5 ಟಿಕೆಟ್ ಅನ್ನ ನಾವು ಕೊಡುತ್ತೇವೆ, 5ರಲ್ಲಿ 3 ಕೊಡ್ತೇವೆ, ಆದ್ರೆ ನಾವು ಹೇಳಿದಂತವ್ರು ನೀವು ಚುನಾವಣೆಗೆ ನಿಲ್ಬೇಕು ಅನ್ನುವಂತ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಟಿಕೆಟ್ 3 ಇಟ್ಕೊಂಡ್ರು, ಅಂದ್ರೆ ಈ ಕಳೆದ 2-3 ಚುನಾವಣೆಯಿಂದ ಅವರಿಗೆ ಒಂದೇ ಟಿಕೆಟ್ ಕೊಡ್ತಾ ಇದ್ರು ಮುಸ್ಲಿಂ ಸಮುದಾಯಕ್ಕೆ. ಈ ಬಾರಿ ಹೆಚ್ಚುವರಿಯಾಗಿ 3 ಟಿಕೆಟ್ ನಾವು ಕೊಡ್ತೇವೆ, ಆದ್ರೆ ನಾವು ಹೇಳಿದಂತವ್ರು ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಹೇಳಿದಾಗ ಸ್ವತಃ ಮುಸ್ಲಿಂ ಸಚಿವರು ಮತ್ತು ಮುಸ್ಲಿಂ ನಾಯಕರೇ ದಂಗಾಗಿದ್ದಾರೆ. ಏನು ಬೆಂಗಳೂರು ಸೆಂಟ್ರಲ್ ನಿಂದ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ನಿಲ್ಸಕ್ ಕೇಳ್ತಾ ಇದ್ದಾರೆ, ಇದು ಬೀದರ್ನಿಂದ ಸಚಿವರಾದಂತಹ ರಹೀಮ್ ಖಾನ್ಗೆ ಸ್ಪರ್ಧೆ ಮಾಡಕ್ ಹೇಳ್ತಾ ಇದ್ದಾರೆ. ಇನ್ನು ಮಂಗಳೂರು ಕ್ಷೇತ್ರದಿಂದ, ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಈಗ ಸ್ಪೀಕರ್ ಆಗಿದ್ದಾರೆ, ಆದ್ರೆ ಅವ್ರಿಗೆ ರಾಜೀನಾಮೆ ಕೊಡಿಸಿ ಅವ್ರನ್ನ ಸ್ಪರ್ಧೆ ಮಾಡಕ್ಕೆ UT ಖಾದರ್ ಅವ್ರನ್ನ ಸೂಚನೆ ಕೊಡಿ, ಮಾಹಿತಿ ಕೊಡಿ ಅವರಿಗೆ ಅನ್ನುವಂತ ಮಾತನ್ನು ಮುಸ್ಲಿಂ ನಾಯಕರಿಗೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಹೀಗಾಗಿ ಈ ಒಂದು ಮುಸ್ಲಿಂ ನಾಯಕರು ಒಂದು ಏನು ಆಶಾವಾದ ಇಟ್ಕೊಂಡಿದ್ರು, ನಾವು 5 ಸೀಟ್ ಕೇಳಿದ್ರೆ ಒಂದು 2-3 ಆದ್ರೂ ಕೊಡ್ತಾರೆ ಅನ್ನುವಂಥದ್ದು. ಹೈಕಮಾಂಡ್ ಕೊಟ್ಟಂತ ಈ ಸೂಚನೆ ಕೇಳಿ ಅವರಾಗೆ ಸ್ವಲ್ಪ ದಂಗಾಗಿದ್ದಾರೆ. ನೀವು 5 ಸೀಟ್ ಕೊಡದೇ ಇದ್ರು ಪರವಾಗಿಲ್ಲ, ನಾವು ಹೇಳಿದಂತವ್ರಿಗೆ ಟಿಕೆಟ್ ಕೊಟ್ರೆ ಸಾಕು, 1 ಅಥವಾ 2 ಅನ್ನುವಂತ ಈ ನಿರ್ಧಾರಕ್ಕೆ ಮುಸ್ಲಿಂ ನಾಯಕರು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಹೈಕಮಾಂಡ್ ಕೊಟ್ಟಂತ ಚೆಕ್ ಮೇಟ್ಗೆ ಈಗ ಮುಸ್ಲಿಂ ಸಮುದಾಯದ ಸಚಿವರು ಮತ್ತು ನಾಯಕರು ಒಂದು ರೀತಿಯಲ್ಲಿ ದಂಗಾಗಿದ್ದಾರೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಬೆಂಗಳೂರು ಸೆಂಟ್ರಲ್ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಾಡಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಾರ, ಅಥವಾ ಸುನಿಲ್ ಕುನಗೋಳು ಟೀಮ್ ಏನು ಶಿಫಾರಸು ಮಾಡಿದೆ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತ ಒಂದು ಶಿಫಾರಸು ಏನಿದೆ, ಆ ಶಿಫಾರಸನ್ನ ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಫಾಲೋ ಮಾಡುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕುತೂಹಲ ಎದ್ದೇಳ್ತಾ ಇದಾವೆ. ಈ ಎಲ್ಲ ಒಂದು ವಿಚಾರಗಳನ್ನ ಅವಲೋಕನ ಮಾಡಿದಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಜಯಪ್ರಕಾಶ್.